ಹಲೋ ಗಾಯ್ಸ್, ಈಗ ಫಸ್ಟ್ ನೀವು ಈ ಫೋಟೋನ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ತೀನಿ ನೋಡಿ. ಫಸ್ಟ್ ನೀವು ಫೋಟೋಶಾಪ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಅದರಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋ ಆನ್ ಮಾಡ್ಕೊಳ್ಳಿ. ನಿಮ್ಮದು ಈ ಸೈಜ್ ಇರೋ ಫೋಟೋನ ಆನ್ ಮಾಡಿಕೊಂಡು ಆಮೇಲೆ ಮಾರ್ಜ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟಿವ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಲ್ಯಾಕ್ 150 ಇಡಿ. ಆಮೇಲೆ ಯೆಲ್ಲೋ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಬ್ಲ್ಯಾಕ್ ಒಂದು 50, ಇದನ್ನು ಒಂದು 50 ಇಡಿ. ಆಮೇಲೆ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡಿ, ಒಂದು 20 ಇಡಿ. ಆಮೇಲೆ ಓಕೆ ಕೊಡಿ. ಫಸ್ಟ್ ಹೇಗಿತ್ತು, ಈಗ ಹೇಗಾಗಿದೆ ನೋಡಿ. ಆಮೇಲೆ ಏನು ಮಾಡಬೇಕಂದ್ರೆ ಮಾರ್ಜ್ ಮೇಲೆ ಕ್ಲಿಕ್ ಮಾಡಿ, ಕಂಟ್ರೋಲ್ ಐ ಒತ್ತಿ ಮೇಲೆ ಈ ಥರ ಬರುತ್ತೆ. ಆಮೇಲೆ ಬ್ರಷ್ ತೊಗೊಳ್ಳಿ, ಫಸ್ಟ್ ಝೂಮ್ ಮಾಡಿಕೊಂಡು ಬ್ರಷ್ ತೊಗೊಂಡು ಸೈಜ್ ಎಷ್ಟು ಬೇಕು ಅಷ್ಟು ತೊಗೊಂಡು ಅದ್ರ ಮೇಲೆ ಸ್ಕಿನ್ ಮೇಲೆ ಅಷ್ಟೇ ಇದು ಮಾಡ್ಕೊತವ್ರಿ, ಮರ್ಜ್ ಮಾಡ್ಕೊತವ್ರಿ. ನೋಡಿ ಯಾವ ಥರ ಆಗ್ತಿದೆ ನಮ್ಮದು. ಈ ಥರ ಆಗಬೇಕು, ಓನ್ಲಿ ಸ್ಕಿನ್ ಮೇಲೆ ಅಷ್ಟೇ. ಈ ಥರನೇ ಮಾಡ್ಕೊತೀವಿ. ಸ್ವಲ್ಪ ನಾನು ಮುಂದೆ ಕೊಡಿಸ್ತೀನಿ, ಹಾಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗಾಗುತ್ತೆ ಅಂತ. ಆಮೇಲೆ ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇ ಒತ್ತಿ, ಮತ್ತೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇ ಒತ್ತಿ, ಆಮೇಲೆ ಮತ್ತೆ ರೀನೇಮ್ ಮಾಡಿ, ಅದ್ರ ಮೇಲೆ ಐಪಾಸ್ ಅಂತ ರೀನೇಮ್ ಮಾಡಿ. ಆಮೇಲೆ ಕೆಳಗಡೆ ಬ್ಲರ್ ಅಂತ ರೀನೇಮ್ ಮಾಡಿ. ಮಾಡಿಬಿಟ್ಟು ಕ್ಯಾಪಿಟಲ್ ಆಗಿ ಕೊಡಿ. ಇದಾದಮೇಲೆ ಫಸ್ಟ್ ಹೇಗಿದೆ ನೋಡಿ, ಫಸ್ಟ್ ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಬಿಟ್ಟು ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಬ್ಲರ್ ಮೇಲೆ ಕ್ಲಿಕ್ ಮಾಡಿ 5 ಇಟ್ಕೊಳ್ಳಿ. ಓಕೆ ಕೊಟ್ಬಿಟ್ಟು ಈಗ ಐಪಾಸ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡಿ, ಅದರ್ ಐಪಾಸ್ ಒನ್ ಕೊಡಿ. ಓಕೆ ಕೊಡಿ. ಓಕೆ ಕೊಟ್ಟು ಈಗ ಝೂಮ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಮಾಸ್ಕ್ ತೊಗೋಬೇಕು. ಮಾಸ್ಕ್ ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ, ಈಗ ಏನು ಮಾಡ್ಬೇಕಂದ್ರೆ ನಾರ್ಮಲ್ ಇದ್ದದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ವೇವ್ ಲೈಟ್ ಮೇಲೆ ಕ್ಲಿಕ್ ಮಾಡಬೇಕು. ವೇವ್ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ನಾರ್ಮಲ್ ಇರಲಿ. ಇದು ಐಪಾಸ್ ಮೇಲೆ ಇಟ್ಟು ವೇವ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಈಗೇನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಲೇಯರ್ ತೊಗೋಬೇಕು. ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಐ ಕ್ಲಿಕ್ ಮಾಡಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ ಈಗ ಮುಂದೆ ಏನು ಮಾಡ್ಬೇಕಂದ್ರೆ ಐಪಾಸ್ ಮೇಲೆ ಇಲ್ಲಿ ಸೆಂಟ್ರ್ ಇಟ್ಕೊಂಡು ಅಲ್ಟರ್ನೇಟ್ ಮತ್ತು ಲೆಫ್ಟ್ ಕ್ಲಿಕ್ ಹೊಡಬೇಕು.
ಹೊಡೆದ್ರೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಸಿಂಬಲ್ ಬರುತ್ತೆ. ಸಿಂಬಲ್ ಬಂದಮೇಲೆ ಆಮೇಲೆ ಏನು ಮಾಡಬೇಕಂದ್ರೆ ಈ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬ್ರಷ್ ಮೇಲೆ ಕ್ಲಿಕ್ ಮಾಡಿ ಸೈಜ್ ತೊಗೊಂಡು ಈಗ ಮುಖದ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗೋದು. ಆಮೇಲೆ ಕಂಪ್ಲೀಟ್ ಆದಮೇಲೆ ಈಗ ನೋಡಿ ಆಗಿದೆ. ಇದನ್ನೆಲ್ಲ ಗ್ರೂಪ್ ಮಾಡಬೇಕು. ಐ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಐ ಮೇಲೆ ಕ್ಲಿಕ್ ಮಾಡಿದರೆ ಕಂಟ್ರೋಲ್ ಇ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ಕಂಟ್ರೋಲ್ ಇ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತ ಓವರಾಲ್ ಈಗ ಚೇಂಜಸ್ ನೋಡಿ ಹೇಗಾಗಿದೆ ನೋಡ್ರಿ. ಈಗ ಏನಾಗಿದೆ ಅಂತ ಈಗಿದ್ದಿದ್ದು ಈ ಥರ ಆಗಿದೆ. ಹೀಗಾಗಿದೆ ನೋಡಿ. ಈಗ ನೆಕ್ಸ್ಟ್ ಏನು ಮಾಡಿ ಈಗ ಇದನ್ನು ರೀನೇಮ್ ಮಾಡಬೇಕು. ಬ್ಯಾಕ್ಗ್ರೌಂಡ್ನ ಮೇನ್ ಅಂತ ಮಾಡಬೇಕು. ಆಮೇಲೆ ಕ್ಲಿಕ್ ಮಾಡಿ ಇದು ಮತ್ತೆ ಡೂಪ್ಲಿಕೇಟ್ ತೊಗೋಬೇಕು. ಕಂಟ್ರೋಲ್ ಜೆ ಹೊಡೆದ್ರೆ ಡೂಪ್ಲಿಕೇಟ್ ಆಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ಈಗ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ನಾಯ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೇ ಕಸ್ಟರೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಒಂದೊಂದರಲ್ಲಿಲ್ಲ. ಆ ಲಿಂಕ್ ನಾನು ನಿಮಗೆ ಕೊಡ್ತೀನಿ. ಅದೊಂದು ವೀಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನೋಡಿ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಡೌನ್ಲೋಡ್ ಮಾಡಿ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡಬೇಕಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು 500 ಕೊಡೋಣ. 500 ಕೊಡೋಣ. ಮತ್ತು ಓಕೆ ಕೊಡ್ಬೇಕು. ಆಮೇಲೆ ಸ್ವಲ್ಪ ತಡಿಬೇಕು. ಆಮೇಲೆ ಇದು ಲಿಫ್ಟ್ ಮೇಲೆ ಆಮೇಲೆ ಯಾವ್ಯಾವ ತಲೆ ಬೇಡ ಅನಿಸುತ್ತೆ ಅಲ್ಲೆಲ್ಲ ತೆಗಿಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಈ ಒಂದು ಮಾಸ್ಕ್ ತೊಗೋಬೇಕು. ಮಾಸ್ಕ್ ತೊಗೊಂಡು ಕಂಟ್ರೋಲ್ ಇ ಹೊಡಿಬೇಕು. ಕಂಟ್ರೋಲ್ ಇ ಅಲ್ಲ, ಕಂಟ್ರೋಲ್ ಇ ಹೊಡಿಬೇಡ್ರಿ. ಕಂಟ್ರೋಲ್ ಐ ಹೊಡಿಬೇಕು. ಕಂಟ್ರೋಲ್ ಐ ಹೊಡೆದು ಕಂಟ್ರೋಲ್ ಐ ತಗೊಂಡು ಬ್ರಷ್ ಮೇಲೆ ಕ್ಲಿಕ್ ಮಾಡಿ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕಿತ್ತು ಅಲ್ಲಿ ಅಪ್ಲೈ ಮಾಡೋಕ್ಕೋಸ್ಕರ ಇದು ತಗೊಂಡು ಆಮೇಲೆ ಝೂಮ್ ಮಾಡಿಕೊಂಡು ಈಗ ತೊಗೊಂಡ್ಬಿಟ್ಟು ಯಾವ್ಯಾವ ತಲೆ ಕೊಡಬೇಕಿತ್ತು ಅಲ್ಲೆಲ್ಲ ಕೊಡ್ಬೇಕು. ಭಾಳ ಸ್ಮೂತ್ ಆಗಿ ಕಾಣುತ್ತೆ.
ಸಣ್ಣ ಮಾಡ್ಕೊಂಡು ಯಾವ್ದು ಇಷ್ಟ ಆಗುತ್ತಲ್ಲ ಎಲ್ಲ ಹಾಕೊಂತ ಆಮೇಲೆ ಕೂದಲು ಸ್ವಲ್ಪ ಕೂದಲು ಹಾಕಿ ಚೆನ್ನಾಗ್ತದೆ. ಈಗ ಎಲ್ಲ ಬಾಡಿಗೆಲ್ಲ ಮಾಡಬೇಕು. ಬಾಡಿ ಸ್ಕಿನ್ ಎಲ್ಲ ಮಾಡ್ಕೊಂಡು ಹೋಗೋದು. ಬ್ರಷ್ ತೊಗೊಂಡ್ಬಿಟ್ಟು ಆಮೇಲೆ ಈಗ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇ ಒತ್ತಿದ್ರೆ ಮೇನ್ ಇದ್ರ ಮೇಲೆ ಇದಾಗುತ್ತೆ, ಕಾಪಿ ಆಗುತ್ತೆ. ಆಮೇಲೆ ಈ ಥರ ಮಾಡಿ ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಜೆ ಹೊಡೆದ್ರೆ ಮತ್ತೆ ಕಾಪಿ ಬರುತ್ತೆ. ಅದ್ರ ಮೇಲೆ ಏನು ಮಾಡಬೇಕಂದ್ರೆ ಆಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ಟರ್ದಾಗ ಹೋಗಿ ಆಧಾರದಾಗ ಹೋಗಿ ಐ ಪಾಸ್ದೊಳಗೆ ಹೋಗಿ 1 ರೇಡಿಯನ್ಸ್ ಇದ್ದಾಗ ಆಮೇಲೆ ಓಕೆ ಕೊಡಬೇಕು. ಓಕೆ ಕೊಟ್ಟ ಮೇಲೆ ಈಗ ಬ್ಲೈಂಡಿಂಗ್ ಮೋಡ್ ಓಪನ್ ಮಾಡಿಕೊಂಡು ವಿವಿಡ್ ಲೈಟ್ನ ಆನ್ ಮಾಡ್ಕೊಳ್ಳಿ. ವಿವಿಡ್ ಲೈಟ್ ಆನ್ ಮಾಡಿದ್ಮೇಲೆ ವಿವಿಡ್ ಲೈಟ್ ಬಂದಮೇಲೆ ನೋಡಿ ಹೇಗಾಗಿದೆ. ಫಸ್ಟ್ ವಿವಿಡ್ ಲೈಟ್ ಇರಲಾರ್ದಾಗ ಹೇಗಿತ್ತು ನೋಡ್ರಿ, ವಿವಿಡ್ ಲೈಟ್ ಬಂದಮೇಲೆ ಹೇಗಾಗಿದೆ, ಚೇಂಜಸ್ ಆಗಿದೆ. ಮತ್ತು ಈಗ ಆಮೇಲೆ ಫೇಸೆಲ್ಲ ವೈಟ್ ಕಾಣಬೇಕಂದ್ರೆ ಸಾಲಿಡ್ ಕಲರ್ ತೊಗೋಬೇಕು. ಕಲರ್ ತೊಗೊಂಡು ವೈಟ್ ತೊಗೋಬೇಕು, ಓಕೆ ಕೊಡಬೇಕು. ಫಿಟ್ ಆನ್ ಸ್ಕ್ರೀನ್ ಬ್ಲೈಂಡಿಂಗ್ ಮೋಡ್ನ ಸಾಫ್ಟ್ ಲೈಟ್ ತೊಗೋಬೇಕು. ಈ ಥರ ಆಗುತ್ತೆ. ಈಗ ಆಮೇಲೆ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಐ ಒತ್ತಬೇಕು. ಆಮೇಲೆ ಈ ಥರ ಝೂಮ್ ಮಾಡಿ ಇದು ವೈಟ್ ತೊಗೊಂಡ್ಬಿಟ್ಟು ಇದು ಬ್ರಷ್ ತೊಗೊಂಡು ಈಗ ಈ ಥರ ಮಾಡ್ಕೊತ ಹೋಗ್ಬೇಕು. ಹೇಗಾದ್ರೂ ಮಾಡ್ಕೊತವ್ರೆ. ಆಮೇಲೆ ನಿಮ್ಗೆ ಒಂದು ಸೆಟ್ಟಿಂಗ್ ತೋರಿಸ್ತೇನೆ, ಅದು ತಾನಾಗಿ ಸೆಟ್ ಆಗಿಬಿಡುತ್ತೆ. ಇದು ಪರ್ಫೆಕ್ಟಾಗಿ ಮಾಡ್ಕೊಂಡ್ರೆ ಆ ಸೆಟ್ಟಿಂಗ್ ಇದು ಮಾಡಿದರೆ ಡೈರೆಕ್ಟ್ ತಾನೇ ಪರ್ಫೆಕ್ಟ್ ಆಗುತ್ತೆ, ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಫಸ್ಟ್ ಇದು ಮಾಡಿ ತೋರಿಸ್ತೀನಿ. ಆಮೇಲೆ ಏನು ಮಾಡಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಬ್ಲೈಂಡಿಂಗ್ ಆಪ್ಷನ್ ತೊಗೊಂಡು करना है तो एक लेयर स्टाइल ओपन होगा। अभी ऑल्ट दबाते हैं जो अंडरलाइन लेयर का राइट साइड वाला ब्लैक है, इसको डिक्रीज करना नियर अबाउट कुछ 130 के आसपास। ಇದನ್ನು 130 ತನಕ ಬರಬೇಕು. ಆದಮೇಲೆ ಆಮೇಲೆ ಏನು ಮಾಡಬೇಕಂದ್ರೆ ಫಸ್ಟ್ ಹಿಂಗಿದೆ ಈ ಥರ ಮಾಡಿದ್ದೀನಿ. ಆಮೇಲೆ ಏನು ಮಾಡಬೇಕಂದ್ರೆ ವಿ ಸ್ಯಾಚುರೇಷನ್ ತಗೋಬೇಕು. ಆಮೇಲೆ ಸೆಂಟ್ರಲ್ಲಿ ಇರೋದು 65 ತಗೋಬೇಕು. 65 ತಗೋಬೇಕು. ಆಮೇಲೆ ಓಕೆ ಕೊಡಬೇಕು. ಐ ಒತ್ತಬೇಕು. ಬ್ರಷ್ ತಗೋಬೇಕು. ಬ್ರಷ್ ತಗೊಂಡು ವೈಟ್ ಇಡಬೇಕು. ಇದನ್ನು
ವೈಕಿಟ್ ಹೀಟಿಟ್ಟು ಬ್ಯಾಕ್ಗ್ರೌಂಡ್ ಎಲ್ಲ ಎರೇಸ್ ಮಾಡ್ಕೊಂಡು ಹೋಗಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಕೊಂಡು ಅಂತ ಎರೇಸ್ ಮಾಡ್ಕೊಂಡು ಇಲ್ಲಿ ಯಾವ್ದಾದ್ರು ಟಚ್ ಆಗಿ ಇದರ ಕ್ಲಿಕ್ ಮಾಡಿ ಅದು ಸಿಕ್ಕಾಗುತ್ತೆ. ಆಮೇಲೆ ಏನು ಮಾಡೋದು, ವೈಟ್ನೆಸ್ ಏನಾದರೂ ಜಾಸ್ತಿ ಆಗಿದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಪ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಬೇಕಷ್ಟು ತಗೋಬೇಕು. ನನಗೆ 50 ಸಾಕು, 50 ಸಾಕು ನನಗೆ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಆಮೇಲೆ ಏನು ಮಾಡಬೇಕಂದ್ರೆ ಈ ಕಡೆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಇ ಮತ್ತು ಕಂಟ್ರೋಲ್ ಇ ಮತ್ತು ಈ ಕಡೆ ಒಂದು ಕಂಟ್ರೋಲ್ ಇ ಎಲ್ಲ ಸೇರಿ ಒಂದರಲ್ಲಿ ಬಂತು. ಫಸ್ಟ್ ಹೀಗಿತ್ತು, ಆಮೇಲೆ ಹೀಗಾಗಿದೆ, ಹೀಗಿದ್ದಿದ್ದು ಈ ಥರ ಮಾಡಿದ್ದು. ಇನ್ನು ಬ್ಯಾಕ್ಗ್ರೌಂಡ್ ಎಲ್ಲ ಗ್ರೀನ್ ನ್ಯಾಚುರಲ್ ಆಗಿಲ್ಲ. ನ್ಯಾಚುರಲ್ ಆಗಿದ್ರೆ ಬ್ಯಾಕ್ಗ್ರೌಂಡ್ ಮಸ್ತ್ ಕಾಣುತ್ತೆ. ಚಾನಲ್ಗೆ ಯಾರಾದ ಇಷ್ಟೇ ಮಾಡಿರೋದು. ಆಮೇಲೆ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಕೊಡಿ, ಸೇವ್ ಮಾಡ್ಕೊಡಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್.